ನೀವು ಎಷ್ಟೇ ಸೋಪು ಶ್ಯಾಂಪು ಹಾಕಿ ತಿಕ್ಕಿದ್ರೂ ಹೋಗದಿರೋಂಥ ಅದ್ಭುತವಾದ ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದ ಮಾಡಿರುವ ನ್ಯಾಚುರಲ್ ಹೇರ್ ಡೈ. ಸೊ ನೀವು ಎಷ್ಟೇ ಶ್ಯಾಂಪು ಸೋಪ್ ಹಾಕಿ ತಿಕ್ಕಿ ಹೋಗಲ್ಲ ಅಂತ ಹೇಳ್ತಾ ಇದನ್ನು ಯಾವ ರೀತಿ ಪ್ರೋಸೆಸ್ ಮಾಡೋದು ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಶುದ್ಧೀಕರಣ ಮಾಡಿಕೊಂಡು ಮಾಡಿರೋ ಅದ್ಭುತವಾದ ರೆಮಿಡಿ ಫಸ್ಟ್ ಟೈಮ್ ನಾನು ಯೂಟ್ಯೂಬಲ್ಲಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಇದು ಹಳ್ಳಿಗಳ ಕಡೆ ಫ್ರೀಯಾಗಿ ಸಿಗುತ್ತೆ ಈ ಕಡ್ಡಿ ನಿಮಗೆ. ಬಟ್ ಸಿಟಿಲಿ ನೀವೊಂದು 5ರಿಂದ 10 ರೂಪಾಯಿ ಖರ್ಚು ಮಾಡಬೇಕು. ಸೊ ಯಾರಿಗಾದ್ರೂ ಗೊತ್ತಾ ಈ ಕಡ್ಡಿ ಯಾವುದು ಅಂತ? ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಕೇವಲ 10 ನಿಮಿಷದಲ್ಲಿ ನಿಮ್ಮಷ್ಟು ಬಿಳಿ ಕೂದಲಿಗೆ ಶಾಶ್ವತ ಪರಿಹಾರ. ಇದು ಆ್ಯಕ್ಚುಲಿ ಹಳ್ಳಿಗಳ ಕಡೆ ಫ್ರೀ ಆಫ್ ಕಾಸ್ಟ್. ಸಿಟಿಲಿ ಮಾತ್ರ ನೀವು 10 ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಇದು ಬರೀ ಕೂದಲನ್ನು ಕಪ್ ಮಾಡಲ್ಲ, ಬುಡದ ಸಮೇತ ಬೆಳೆಯೋ ಕೂದಲುಗಳನ್ನ ಕಪ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. 10 ನಿಮಿಷದಲ್ಲಿ ನಿಮ್ಮ ಎಲ್ಲ ಬಿಳಿ ಕೂದಲಿಗೆ ಶಾಶ್ವತ ಪರಿಹಾರ. ಯಾರ್ಯಾರಿಗೆ ಪಾಲನೆರೆ ಇದೆ ಅಂದರೆ ಮಿಡಿಲ್ ಸ್ಕೂಲ್ ಹೈಸ್ಕೂಲ್ ಮಕ್ಕಳಿಗೆಲ್ಲ ಬಿಳಿ ಕೂದಲು ಇರುತ್ತಲ್ಲ ಜಾಸ್ತಿ, ಅಂಥವ್ರಿಗೆ ಅವರಿಂದ ಹಿಡಿದು 60-80 ಆದರೂ ನಿಮಗೆ ಬಿಳಿ ಕೂದಲು ಬರಲ್ಲ. ಈ ಅಮೃತ ಅಂತಲೇ ಹೇಳ್ತೀನಿ, ಈ ಗಿಡದ ಕಡ್ಡಿ ಅಂತಲೇ ಹೇಳ್ಬೋದು. ಇದು ಹಳ್ಳಿಗಳ ಕಡೆ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ. ಇದರಲ್ಲಿ ಮಾಡಿರೋ ನೋ ಕೆಮಿಕಲ್, ನೋ PPT, ನೋ ಅಮೋನಿಯಾ, ಕೆಮಿಕಲ್ ಫ್ರೀ ಹೇರ್ ಡೈ. ಸೊ ಯಾರ್ಯಾರಿಗೆ ಬಿಳಿ ಕೂದಲು ದೊಡ್ಡ ಪ್ರಾಬ್ಲಮ್ ಅಪ್ಪ, ನಮಗೆ ಏನು ಮಾಡಿದ್ರೂ ಕಮ್ಮಿ ಆಗ್ತಿಲ್ಲ ಅನ್ನೋರಿಗೆ ಬುಡದ ಸಮೇತ ಕೂದಲು ಕಪ್ಪಾಗುತ್ತೆ. 60-80 ಆದ್ರೂ ಬಿಳಿ ಕೂದಲು ಬರಲ್ಲ. ಜಸ್ಟ್ ಒನ್ ಟೈಮ್ ಅಪ್ಲಿಕೇಶನ್ ಇದು ಅಂತ ಹೇಳ್ತಾ, ಬರೀ ಕೂದಲನ್ನು ಮಾತ್ರ ಕಪ್ ಮಾಡಲ್ಲ, ಬುಡದ ಸಮೇತ ಕೂದಲು ಕಪ್ ಮಾಡುತ್ತೆ. 5 ಪೈಸಾ ಖರ್ಚಿಲ್ಲ. ಅದು ನೀವು ಹಳ್ಳಿಗಳ ಕಡೆ ಇದೆ, ನಿಮಗೆ ಇದು ಫ್ರೀ ಆಫ್ ಕಾಸ್ಟ್ ಅಂತ ಹೇಳ್ತಾ ಇದನ್ನು ನಾನು ಸುಮಾರು 5-10 ರೂಪಾಯಿ ಕೊಟ್ಟು ತೊಗೊಂಬಂದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಯಾರಿಗಾದ್ರೂ ಗೊತ್ತಿದೆ ಕಮೆಂಟ್ ಸೆಕ್ಷನ್ ಹಾಕಿ ಏನಿದು ಅಂತ. ಓಕೆ, ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಏನು ಹೇಮಾ ಇದು ಅಂದರೆ, ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಹೋಗ್ತೀನಿ. ಇದೊಂದು ಏನಂತೀವಿ, ಅಮೃತ ಅಂತಲೇ ಹೇಳ್ಬೋದು, ಜಾದು ಮಾಡೋ ಕಡ್ಡಿ ಅಂತಲೇ ಹೇಳ್ಬೋದು. ಸೊ ಯಾರ್ಯಾರಿಗೆ ವೈಟ್ ಹೇರ್ಸ್ ಇದೆ, ಅದು ಸುಮಾರು ಜನ ಇದಕ್ಕೆ ತಿಂಗಳಿಗೊಂದ್ಸಲ ಡೈ ಹಾಕ್ತೀವಿ, ಅರ್ಧ ಗಂಟೆ ವೆಯ್ಟ್ ಮಾಡಬೇಕು, ಅದಕ್ಕೆ ಶಾಂಪು ಹಾಕಬೇಕು ಅನ್ನೋರಿಗೆ ಇವತ್ತಿನ ವಿಡಿಯೋಲಿ ಕೇವಲ 10 ನಿಮಿಷ ಇದ್ದರೆ ಸಾಕು. 10 ನಿಮಿಷ ಪ್ಲಸ್ 5 ರೂಪಾಯಿ ಖರ್ಚು ಮಾಡಿದ್ರೆ ಈ ಅಮೃತನ ನೀವು ಮನೆಗೆ ತಂದು ನೀವು ಆರಾಮಕ್ಕೆ ನ್ಯಾಚುರಲ್ ಡೈ ಮಾಡ್ಬೋದು ವಿತೌಟ್ ಕೆಮಿಕಲ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಹೊಸಬ್ರು ಯಾರು ಫಸ್ಟ್ ಟೈಮ್ ಹೇಮನಾಗ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಏನಿದು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಬಟ್ ಈಗೀಗ ಹೊಸ ಸಬ್ಸ್ಕ್ರೈಬರ್ಗೆ ಗೊತ್ತಿರಲ್ಲ. ಇದು ನ್ಯಾಚುರಲ್ ಆಗಿ ಮರದಲ್ಲಿ ಸಿಗುವಂಥ ಅದ್ಭುತವಾದ ಒಂದು ಕಡ್ಡಿ ಅಂತಲೇ ಹೇಳ್ಬೋದು. ಓಕೆನಾ? ಇದರಲ್ಲಿ 2 ರೀತಿ ಡೈ ಮಾಡ್ತಾರೆ. ಓಕೆ, ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಆಯಿಲ್ ಬೇಸ್ಡ್ ಡೈ. ಓಕೆ, ನೆಕ್ಸ್ಟ್ ವಿಡಿಯೋಲಿ ಡ್ರೈ ಅಂದರೆ ಒಂಚೂರು ತ್ಯಾವಾಂಶ ಇಲ್ದರ ಡೈ ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಹೋಗೋಣ. ಇದನ್ನು ಕಕ್ಕೆ ಮರ ಅಂತ ಹೇಳ್ತೀವಿ ಅಥವಾ ಕೊಂಡೆ ಮರ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಓಕೆನಾ? ಇದಕ್ಕೆ ಸೈಂಟಿಫಿಕ್ ನೇಮ್ ಅಂದರೆ ಕ್ಯಾಸಿಯಾ ಫಿಸ್ಟುಲಾ ಅಂತ ಇದೆ, ಮತ್ತು ಇದನ್ನು ಅಮಲ್ತಾಸ್ ಅಂತ ಕರೀತಾರೆ. ಸೊ ಇದರಲ್ಲಿ ಒಂದು ಎನ್ಸೈಮ್ ಇದೆ, ಆಯಿತಾ? ಅದಕ್ಕೆ ನೆಕ್ಸ್ಟ್ ಬರ್ತೀನಿ. ಇದರಲ್ಲಿ ನಿಮಗೆ ಪಲ್ಪ್ ಥರ ಕಾಣ್ತಿದೆ ನೋಡಿ, ಅದು ರಾಮಬಾಣ. ಅದು ಒರಿಜಿನಲ್ ನಮಗೆ ಡೈಗೆ ಬೇಕಾಗಿರೋ ಅಮೃತ ಅಂತಲೇ ಹೇಳ್ತೀನಿ, ಆಯಿತಾ? ಈ ಕಕ್ಕೆ ಮರ ಆಗಿರ್ಬೋದು ಮತ್ತು ಕೊಂಡೆ ಮರ ಆಗಿರ್ಬೋದು, ಹಳ್ಳಿಗಳ ಕಡೆ ನೀವು ಹೊಂಗೆ ಮರ ಎಲ್ಲ ನೋಡ್ತಿರಲ್ಲ ಬೀದಿ ಬದಿಲಿ, ಆ ಕಡೆ ಬೆಳೆದಿರ್ತವೆ ಇದು. ಸೊ ಇದಕ್ಕೆ ನಾನು ಇನ್ನೊಂದು ನಮ್ಮ ಡೈ ಜಾಸ್ತಿ ದಿನ ಇರಬೇಕು, ಆಯಿತಾ? ಮಾಯಿಶ್ಚರೈಸರ್ ಇರಬೇಕು, ಜೊತೆ ಕೂದಲು ಬೆಳಿಬೇಕು, ಬುಡದಿಂದ ಕಪ್ಪಾಗಬೇಕು ಅಂದರೆ ನಾನು ಬಾದಾಮಿ ತೊಗೊಂಡಿದ್ದೀನಿ. ಓಕೆ, ಇದರಲ್ಲಿ ಒಂದು ಎನ್ಸೈಮ್ ಇದೆ, ಅದೇ ಮೇಯ್ನು ಈ ಕಕ್ಕೆ ಮರದಲ್ಲಿ. ಆ ಪಲ್ಪ್ ಥರ ಕಾಣ್ತಿದೆ ನೋಡಿ, ಅದೇ ಕಾರಣ ನಮ್ಮ ಕೂದಲನ್ನ ಬುಡದ ಸಮೇತ ಕಪ್ ಮಾಡುತ್ತೆ. ಈ ಥರ ಶೇಕ್ ಮಾಡಿದ್ರೆ ನಿಮಗೆ ಅದರೊಳಗೆ ಬೀಜ ಇದೆ. ಇದರಲ್ಲಿ ನಾನು ಡ್ರೈ ಅದು ಹೇರ್ ಡೈ, ಆಯಿತಾ, ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಲಿ. ಇದಕ್ಕೆ ನಾನು ಕೊಬ್ಬರಿ ಹಾಕಿದ್ದೀನಿ. ಯಾಕೆಂದರೆ ಯಾರೂ ನಿಮಗೆ ಕೊಬ್ಬರಿ ಹಾಕಿ ಹೇರ್ ಡೈ ಹೇಳ್ಕೊಡಲ್ಲ, ಆಯಿತಾ? ಸುಮಾರು ಜನ ಹೇರ್ ಡೈ ಮಾಡೋದಕ್ಕೆ ಈ ಕೊಬ್ಬರಿದು ಇದು ಬರುತ್ತೆ ನೋಡಿ, ಆ ಶೆಲ್ಲು, ಆಯಿತಾ, ಚಿಪ್ ಅಂತ ಹೇಳ್ತೀವಿ, ಅದನ್ನು ಸುಟ್ಟುಬಿಟ್ಟು ಮಾಡ್ತಾರೆ. ಬಟ್ 99%ಗೆ ಗೊತ್ತಿಲ್ಲ ಕೊಬ್ಬರಿಯಿಂದ ಮಾಡಿದ್ರೆ ಇನ್ನೂ ಜಾಸ್ತಿ ದಿನ ನಿಮ್ಮ ಹೇರ್ ಡೈ ಇರುತ್ತೆ ಅಂತ. ಇನ್ನೂ ನಮಗೆ ಆಯಿಲ್ ಅಂಶ ಸಿಗುತ್ತೆ ಮತ್ತು ಆ ಎನ್ಸೈಮ್ ರಿಲೀಸ್ ಆಗುತ್ತೆ. ಆ ಕೊಬ್ಬರಿ ಚಿಪ್ಪಲ್ಲಿ ರಿಲೀಸ್ ಆಗದೆ ಇರೋದು ಇದರಲ್ಲಿ ಬೇಗ ಫಾಸ್ಟಾಗಿ ರಿಲೀಸ್ ಆಗುತ್ತೆ ನಮಗೆ ಕೊಬ್ಬರಿಲಿ, ಆಯಿತಾ? ಸೊ ಇವಾಗ ನಾನು ನಮ್ಮ ಅಮಲ್ತಾಸ್ ತೊಗೊಂಡಿದ್ದೀನಿ. 1 ಅಥವಾ 2 ಬಾದಾಮಿ ತೊಗೊಳ್ಳಿ, ಕೊಬ್ಬರಿ ತೊಗೊಂಡು ಡೈರೆಕ್ಟಾಗಿ ಹೈ ಫ್ಲೇಮಲ್ಲಿ ಮಾಡಿ. ಬಟ್ ನಾನು ವೀಡಿಯೋ ಶೂಟ್ ಮಾಡ್ತಿರೋದ್ರಿಂದ ಸ್ವಲ್ಪ ದೂರ ನಿಂತ್ಕೊಂಡೆ, ಯಾಕಂದರೆ ಕ್ಯಾಮ್ರಾ ಇದೆ ಅಂತ. ಸೊ ನೀವು ಮನೇಲಿ ಮಾಡಬೇಕಾದ್ರೆ ಆರಾಮಾಗಿ ಮಾಡ್ಕೋಬೋದು, ಸಿಮ್ಮಲ್ಲೂ ಮಾಡ್ಕೋಬೋದು, ಹೈ ಫ್ಲೇಮಲ್ಲೂ ಮಾಡ್ಕೋಬೋದು. ಬಟ್ ಹುಷಾರಾಗಿರಬೇಕು ಸ್ಟವ್ ಮುಂದೆ ಇದ್ದಾಗ, ಆಯಿತಾ? ಸೊ ಇದನ್ನು ಒಂದು 5 ನಿಮಿಷ ಪ್ರೊಸೀಜರ್ ಅಷ್ಟೇ. ಇದು ನಾನು ಹೇಳಿದ್ನಲ್ಲ, ಎಷ್ಟೇ ಶ್ಯಾಂಪು ಸೋಪ್ ಹಾಕಿ ತಿಕ್ಕಿದ್ರೂ ಹೋಗಲ್ಲ. ನೀವು 2 ರೂಪಾಯಿ 1 ರೂಪಾಯಿ ಶ್ಯಾಂಪು ತೊಗೊಂಡು ಯೂಸ್ ಮಾಡಿದಾಗ ಹೊಟ್ಟೋಗುತ್ತೆ. ಸೊ ನಮ್ಮ 2 ರೂಪಾಯಿ 1 ರೂಪಾಯಿ ಶ್ಯಾಂಪು ತೊಗೊಂಬಂದಾಗೂ ನೀವು ಅದಕ್ಕೆ 4 ಪಟ್ಟಷ್ಟು ನೀರು ಹಾಕ್ಕೊಂಡು ನೀವು ಕೂದಲಿಗೆ ಉಪಯೋಗಿಸ್ಕೋಬೇಕಾಗತ್ತೆ. ಆವಾಗ ಹೇರ್ ಡೈ ನಿಮಗೆ 6 ತಿಂಗಳು ವರ್ಷ ಆದರೂ ಹೋಗಲ್ಲ, ಆಯಿತಾ? ಇದೆಲ್ಲ ಚಿಕ್ಕ ಚಿಕ್ಕ ಟಿಪ್ಸು. ಮತ್ತು ಇವಾಗ ನಾನು ಈ ರೆಮಿಡಿ ತೋರಿಸ್ತಾ ಇದ್ದೀನಿ. ಸುಮಾರು ಜನ ಕೆಮಿಕಲ್ ಹೇರ್ ಡೈ ಹಾಕ್ಕೊಂಡ್ಬಿಟ್ಟಿರ್ತಾರೆ, ಆಮೇಲೆ ನಮ್ಮ ರೆಮಿಡಿ ಫಾಲೋ ಮಾಡೋಕ್ಕೆ ಹೋಗ್ತಾರೆ. ಆವಾಗ ಏನಾಗ್ತಾರೆ, ಕಮೆಂಟ್ಸ್ ಅವ್ರು ಹಾಕೋದು, ಹೇಮಾ ಹೋಗಿಲ್ಲ, ನೀವು ಹೇಳ್ತಿರೋದು ಸುಳ್ಳು ಅಂತ ಹೇಳ್ತಾರೆ.
ಸರ್ ಮೇಡಮ್ ನೀವು ವರ್ಷಾನುಗಟ್ಲೆಯಿಂದ ಕೆಮಿಕಲ್ ಹೇರ್ ಡೈ ಹಾಕೊಂಬಿಟ್ಟು ಅದಿನ್ನೂ ಕೂದಲಲ್ಲಿರುತ್ತೆ, ನೀವು ಒಂದ್ಸಲ ಶಾಂಪು ಹಾಕಿದ ತಕ್ಷಣ ಹೋಗಲ್ಲ ನಿಮ್ಮ ಕೆಮಿಕಲ್ ಹೇರ್ ಡೈ ಅಷ್ಟು ಈಸಿಯಾಗಿ, ಅದಕ್ಕೆ ಯೂಸೇ ಮಾಡಬೇಡಿ ಅಂತ ಹೇಳ್ತೀನಿ ನಾನು ಯಾವತ್ತೂ ಕೆಮಿಕಲ್ ಹೇರ್ ಡೈ ಮೊರೆ ಹೋಗಿಲ್ಲ. ಅದಕ್ಕೆ 40-45 ಆದರೂ ಕೂದಲು ಕಪ್ಪುಗೆ ಉದ್ದ ಇರೋದು. ಸೊ ಇದು ಬೇಸಿಕ್ಕು. ಅದು ನಿಮ್ಮ ಕೆಮಿಕಲ್ ಹೇರ್ ಡೈ ಹೋಗಬೇಕು ಅಂದರೆ ಇಟ್ ವಿಲ್ ಟೇಕ್ ಟೈಮ್. ನೀವು ಅಂದ್ಕೊಂಡಿರ್ಬೋದು ಶಾಂಪು ಹಾಕಿದ್ರೆ ಹೋಗುತ್ತೆ ಅಂತ, ಖಂಡಿತ ಇಲ್ಲ. ಇದು ಸ್ಟ್ರೈಟ್ ಫಾರ್ವರ್ಡಾಗಿ ನಾನು ಹೇಳ್ಬಿಡ್ತೀನಿ. ಯಾಕಂದರೆ ಯಾವ ಯೂಟ್ಯೂಬರ್ ನಿಮ್ಗೆ ಹೇಳಲ್ಲ ಆಯಿತಾ, ಇಲ್ಲ ಹಾಕ್ಕೊಳ್ಳಿ ಹೋಗುತ್ತೆ, ಇಲ್ಲ, ಆ ಕೆಮಿಕಲ್ ಹೋಗಬೇಕು. ಯಾರ್ಯಾರು ಹಾಕಿಲ್ಲ ಕೆಮಿಕಲ್ ನೋಡಿ ಅವ್ರು ಇದು ಮಾಡ್ಕೊಳ್ಳಿ, ನನ್ನ ರೆಮಿಡೀಸ್ನ ನೀವು ಬಾಯಿ ಮೇಲೆ ಬೆರಳಿಟ್ಕೊಡ್ತೀರಾ, ಅಂಥ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ ಆಯಿತಾ. ಸೊ ನಮ್ಮ ಹತ್ರ ಪ್ರಾಡಕ್ಟ್ಸ್ ಶಾಂಪು ಆಯಿಲು ಆಯುರ್ವೇದಿಕ್ ಡಾಕ್ಟರ್ಸ್ ತೊಗೋತಿದ್ದಾರೆ, ಯೂಸ್ ಮಾಡಿ ಹೇಳಿದ್ದಾರೆ ರಿವ್ಯೂಸು, ಓಕೆನಾ. ಸೊ ನೋಡಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೊತೀನಿ. ಇದಕ್ಕೆ ನಾನು ಬರೀ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ, ನೀವು ಬೇಕಾದ್ರೆ ಅಲೋವೆರಾ ಜೆಲ್ ಹಾಕ್ಕೊಳ್ಳಿ ಆಯಿತಾ. ಸೊ 2ರಲ್ಲಿ 1 ಹಚ್ಕೊಂಡು ಎಷ್ಟೊತ್ತು ಬಿಡಬೇಕು ಅದೆಲ್ಲ ವೀಡಿಯೋಲಿ ನಾನು ಹೇಳ್ಕೊಡ್ತೀನಿ, ಓಕೆನಾ. ಇಲ್ಲಿ ನಾನು ಪ್ಯಾರಾಚೂಟೇ ತೊಗೋತೀನಿ, ನೀವು ಗಾಣದಾದರೂ ಪರವಾಗಿಲ್ಲ, ಅಲೋವೆರಾ ಜೆಲ್ ಗಿಡದ್ದು ಕಟ್ ಮಾಡ್ಕೊಂಡು ಹಾಕೋತೀನಿ ಅಂದರೂ ಪರವಾಗಿಲ್ಲ. ಅಂಗಡೀಲಿ ಸಿಗೋ ಟ್ರಾನ್ಸ್ಪರೆಂಟ್ ಅಲೋವೆರಾ ಜೆಲ್ ಹಾಕೊಂಡ್ರೆ ಇನ್ನೂ ಒಳ್ಳೆಯದು, ಸೆಂಟೆಡ್ ಎಲ್ಲ ಹಾಕೋಬೇಡಿ ಆಯಿತಾ. ಕೆಮಿಕಲ್ ಹೇರ್ ಡೈ ಹಾಕ್ಕೊಂಡಿರೋರು ಈ ರೆಮಿಡಿ ಮಾಡುವಾಗ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್, ಅದನ್ನು ಹೇಳ್ಬಿಡ್ತೀನಿ. ಒಂದೇ ಸಲಕ್ಕೆ ಹೋಗಲ್ಲ, ಯಾಕೆಂದರೆ ಕೆಮಿಕಲ್ ನೀವು ಶಾಂಪು ಹಾಕಿದ ತಕ್ಷಣ ಇನ್ನೂ ಇರುತ್ತೆ ಬುಡದಲ್ಲಿ, ಅದು ಹೋದ್ಮೇಲೆ ನಿಮ್ಗೆ ಇದು ವರ್ಕ್ ಆಗೋದು. ಕೂದಲಿಗೆ ಅಪ್ಲೈ ಮಾಡಿ ತೋರಿಸ ನೋಡಿ, ಕೈಯಲ್ಲಿ ಉಜ್ಜಿದ್ದೀನಿ ಹಂಗೂ ಹೋಗಿಲ್ಲ ಅಂದರೆ ಕೂದಲಿಗೆ ಹಾಕಿ. ಫ್ರೆಂಡ್ಸ್, ಫಸ್ಟು ವೈಟ್ ಹೇರ್ಸ್ ಎಲ್ಲೆಲ್ಲಿದೆ ಅಂತ ಶೇರ್ ಮಾಡ್ತೀನಿ ನಿಮ್ಮ ಜೊತೆ, ಓಕೆನಾ. ನೋಡಿ ನೀಟಾಗಿ ನೋಡ್ಕೊಂಬಿಡಿ ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆ ಅಂತ. ಇದನ್ನು ಹಚ್ಚಿ 10 ನಿಮಿಷ ಇದ್ದು ಇದನ್ನು ಆದಷ್ಟು ಉಗುರು ಬೆಚ್ಚಗಿರೋ ನೀರಲ್ಲಿ ಕೆಮಿಕಲ್ ಫ್ರೀ ಶ್ಯಾಂಪೂಲಿ ವಾಶ್ ಮಾಡ್ಕೊತೀನಿ. ಆಮ್ಲ ಶ್ಯಾಂಪು ಆಗಿರ್ಬೋದು ಅಥವಾ ₹2 ₹1 ಶ್ಯಾಂಪು ತೊಗೊಂಬಂದು 4 ಪಟ್ಟು ನೀರು ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ, ಓಕೆ. ಫಸ್ಟು ಬಿಳಿ ಕೂದಲು ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ, ಒಂದು ಗ್ಲೌಸ್ ಹಾಕ್ಕೊಂಡು ನೀಟಾಗಿ ಹಚ್ಕೋತಾ ಇದ್ದೀನಿ ಆಯಿತಾ. ಇದೇನಂತೀವಿ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರವ್ರಿಗೂ ಹಚ್ಕೋಬೋದು. ಬರೀ ಕೂದಲು ಕಪ್ಪಾಗಲ್ಲ, ಬುಡದ ಸಮೇತ ಬರೋ ಕೂದಲು ಕಪ್ಪು ಮಾಡುತ್ತೆ. ನೀವು ಕೆಮಿಕಲ್ ಹೇರ್ ಡೈ ಹಾಕಿದರೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಇಟ್ ವಿಲ್ ಟೇಕ್ ಟೈಮ್. ಆ ಕೆಮಿಕಲ್ ಎಲ್ಲ ಹೋದ್ಮೇಲೆ ನಮ್ಮ ರೆಮಿಡೀಸ್ ವರ್ಕ್ ಆಗೋದು. ಇಲ್ಲ ಹೇಮ ನಾವು ಕೆಮಿಕಲೇ ಹಚ್ಚಿಲ್ಲ ಅಂದರೆ ನೋಡಿ, ಫಸ್ಟ್ ಟೈಮ್ಗೆ ನಿಮಗೆ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ, ಓಕೆನಾ. ನೀಟಾಗಿ ಎಲ್ಲ ಕಡೆನೂ ಹಚ್ಕೊಂಡು ಒಂದು ಬ್ಯಾಂಡ್ ಏನಾದ್ರು ಹಾಕ್ಕೊಂಬಿಟ್ಟು ಒಂದು 10 ನಿಮಿಷ ಇರ್ತೀನಿ. 10 ನಿಮಿಷ ಆದಮೇಲೆ ಉಗುರು ಬೆಚ್ಚ ನೀರಲ್ಲಿ ಇದನ್ನು ವಾಶ್ ಮಾಡ್ಕೊಳ್ಳೋದು. ಸೊ ಇದೊಂದು ಚೂರು ಪೇಷನ್ಸ್ ಇರಬೇಕು, ನೀಟಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡಿ ಆಯಿತಾ. ಇದನ್ನು ಒಂದು ಗಂಟು ಹಾಕೋತೀನಿ. ಸೊ ಗ್ಲೌಸ್ ಯೂಸ್ ಮಾಡಿ, ಯಾಕಂದರೆ ಕೈ ಕಲರು ಹೋಗಲ್ಲ, ಓಕೆನಾ. ಸೊ ನೋಡಿ ನೀಟಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡಿ ಹೇರ್ ವಾಶ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಲ್ಲೆಲ್ಲಿ ನಾನು ಬಿಳಿ ಕೂದಲು ಶೇರ್ ಮಾಡಿದ್ನೋ ಅದೇ ಜಾಗದಲ್ಲಿ ನೋಡಿ, ಈಗ ಒಂದು 10 ನಿಮಿಷ ಆದಮೇಲೆ ಸಿಗ್ತೀನಿ ನೋಡಿ. 10 ನಿಮಿಷ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಕಕ್ಕೆ ಮರದ ಕಡ್ಡಿಲೂ ರಾಮಬಾಣ ಆಗುತ್ತೆ, ಇವೆಲ್ಲ ನಾವು ಕಂಡಿಡ್ದಿಲ್ಲ, ಇದು ವರದಾನ ಅಂತಲೇ ಹೇಳ್ಬೋದು. ಹಿಂದಿನ ಕಾಲದಿಂದನೂ ಅದೇ ಮಾಡ್ಕೊಂಬಂದಿದ್ದು, ಓಕೆನಾ. ಸೊ ನೋಡಿ ಎಲ್ಲೆಲ್ಲಿ ನಾನು ಡೈ ಹಾಕ್ಕೊಂಡು ಕೆಮಿಕಲ್ ಫ್ರೀ ಹೇರ್ ಡೈ, ನೋ ಅಮೋನಿಯಾ, ನೋ PPT, ನೋ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಅಂತಲೇ ಹೇಳ್ಬೋದು. ಅದ್ಭುತವಾದ ನ್ಯಾಚುರಲ್ ಆಗಿ ಗಿಡದ ಕಡ್ಡಿ ಅಥವಾ ಬೇರ್ಗಳಿಂದ ಮಾಡಿರೋ ಅದ್ಭುತವಾದ ನ್ಯಾಚುರಲ್ ಹೇರ್ ಡೈ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ. ಇನ್ನೇನೋ ಡೌಟ್ ಸಿಕ್ಯೂರಿಸ್ ಇದೆ, ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಪ್ರೊಸೀಜರ್ ಅಂತ, ಯಾವ ರೀತಿ ಹಚ್ಚಬೇಕು, ಯಾವ ರೀತಿ ಪ್ರೊಸೀಜರ್ ಮಾಡಬೇಕು ಅಂತ. ಆಮೇಲೆ ಇದು ವಾಶ್ ಮಾಡಬೇಕಾದ್ರೂ ಅಷ್ಟೇ ನೀವು ನಮ್ಮ ಆಮ್ಲ ಶಾಂಪು ಯೂಸ್ ಮಾಡಿ, ಅಥವಾ ನಿಮ್ಮ ₹2 ₹1 ಶಾಂಪುಗೆ ಅದು ಎಷ್ಟಿದೆಯೋ ಅದಕ್ಕೆ 4ರಷ್ಟು ನೀರು ಹಾಕ್ಕೊಂಡು ವಾಶ್ ಮಾಡಿ. ಸೊ ದಟ್ ಆ ಕೆಮಿಕಲ್ಲು ಸ್ವಲ್ಪ ಕಮ್ಮಿ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನೋ ಡೌಟ್ಸ್ ಕೇಳಿದ್ರೆ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗಲ್ಲ.